ಸಿನಿಮಾ ಇನ್ನೂ ನೋಡಿಲ್ಲ, ವೈಟಿಂಗಲ್ಲಿ ಇದ್ದೀನಿ. ನಾನು ನೆಕ್ಸ್ಟ್ ನೋಡಬೇಕು ಅಂತ ಕಾತರದಿಂದ ತುಂಬ ಕಾಯ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ಗೂ ಮೀರಿದಂಥ ಆ್ಯಕ್ಟಿಂಗ್ ಬಾಸ್ ಮಾಡಿದ್ದಾರೆ. ಹಂಗಾಗಿ ಸಿಕ್ಕಾಂಬಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ನಾವೆಲ್ಲ ಏನು ಫ್ಯಾನ್ ಫಾಲೋವರ್ಸ್ ಇದ್ದೀವಿ ಅವ್ರಿಗೆ ಅದಕ್ಕಿಂತ 10 ಪಟ್ಟು ಮೇಲ ಕೊಟ್ಟಿರ್ತಾರೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ ಕೂಡ. ನೋಡೋಣ, ಐ ವಾಚ್. ನೆಕ್ಸ್ಟ್ ನೋಡ್ತೀನಿ, ಖಂಡಿತ ಬಂದು ಮತ್ತೆ ರಿವ್ಯೂ ಕೊಡ್ತೀನಿ ನಾನು. ಎಸ್, ಸಾರಿ, ಆ ಥರ ಏನಿಲ್ಲ. ಕಿಚ್ಚ ಸುದೀಪ್ ನನ್ನ ಅಣ್ಣ ಅಂತ ಹಾಕಿಸ್ಕೊಂಡಿದ್ದೀನಿ ನಾನು. ನನ್ನ ಅಣ್ಣ ಕಿಚ್ಚ ಸುದೀಪ್, ಆಯ್ತಾ? ಇಲ್ಲಿ ಬಂದು ಡಿ ಬಾಸ್. ಓಕೆನಾ? ರೈಟ್ ಹ್ಯಾಂಡಲ್ಲಿ ಬಂದು ನನ್ನ ಅಪ್ಪ, ಅಮ್ಮ ಮತ್ತು ನನ್ನ ಅಕ್ಕ. ಬಟ್ ಏನಂತ ಹೇಳಿದ್ರೆ, ಇಲ್ಲಿ ಹಾಕಿಸ್ಕೊಂಡಿರೋದು ನನ್ನ ಬ್ರದರ್ ಸುದೀಪ್ ಅಣ್ಣನ ಹಾಕ್ಸಿದ್ದೀನಿ. ಲೆಫ್ಟ್ ಸೈಡಲ್ಲಿ ಹಾರ್ಟ್ ಪಕ್ಕದಲ್ಲಿ ಎಷ್ಟು ಇಟ್ಕೊಳ್ಳೋದು ಸ್ವಾಮಿ, ಹಾರ್ಟ್ ಪಕ್ಕದಲ್ಲಿ ಡಿ ಬಾಸ್ ಹಾಕ್ಸಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ತುಂಬ ಹಾರ್ಟ್ಗೆ ಹತ್ರವಾಗಿದ್ದಾರೆ ನನಗೆ, ಹಾಗಾಗಿ ಹಾರ್ಟ್ ಪಕ್ಕದಲ್ಲೇ ಹಾಕಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೇಳಲಿಕ್ಕೆ ತುಂಬ ಇಷ್ಟಪಡೋದು ಏನಂತ ಹೇಳಿದ್ರೆ, ಇಬ್ಬರು ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್. ಸುದೀಪ್ ಅಣ್ಣ ಆಗಿರ್ಬೋದು, ಡಿ ಬಾಸ್ ಆಗಿರ್ಬೋದು. ಸ್ವಲ್ಪ ಏನೋ ಕಾರಣಾಂತರದಿಂದ ಸ್ವಲ್ಪ ದೂರ ಇದ್ದಾರೆ. ಆದಷ್ಟು ಬೇಗ ಅವರಿಬ್ಬರು ಬೆಳ್ಳಿತೆರೆ ಮೇಲೆ ಮತ್ತೊಮ್ಮೆ ನೋಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇಬ್ಬರು ಟ್ಯಾಟನ್ನು ಕೂಡ ಹಾಕಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.